ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ತಶ್ವಿನ್ ಇನ್ಫೋ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರುವಂಥ ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಚಿಕನ್ ಬಿರಿಯಾನಿನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ವಿತ್ ಕಬಾಬು, ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡೋದನ್ನ ನಾನು ತೋರಿಸ್ತೀನಿ. ಸೊ ನೋಡ್ತಿದ್ರಲ್ಲ, ಈ ಥರ ಫೈನಲ್ ಆಗಿ ನಿಮಗೆ ಎಂಡಿಂಗ್ ಸಿಗತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲಿಗೆ ನಾವು ಕಬಾಬ್ನ ನೆನೆಸಿಟ್ಕೊಂಡ್ಬಿಡೋಣ. ಸೊ ಕಬಾಬ್ನ ನಾವು ಮಿಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ಮೊದಲಿಗೆ ಒಂದು ಮೊಟ್ಟೆ ತೊಗೊಂಡು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಫಾಸ್ಟಾಗಿ ತುಂಬ ಬೇಗ ಮಾಡ್ಕೊಬೋದು. ಇದು ಚಿಕನ್ ಕಬಾಬ್ಗೆ ನಾವು ಮಸಾಲ ಎಲ್ಲ ಹಾಕಿರೋದನ್ನ ನಾವು ಫ್ರಿಜ್ಜಲ್ಲಿ ಒಂದು 15 ನಿಮಿಷ ಇಟ್ಕೋತೀವಲ್ಲ, ಆ ಗ್ಯಾಪಲ್ಲಿ ನಾವು ಚಿಕನ್ ಬಿರಿಯಾನಿನ ಮಾಡ್ಕೊಂಬಿಡ್ಬೋದು. ಸೊ ನಾನು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕುಕ್ಕರಲ್ಲಿ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಮೊದಲಿಗೆ ಒಂದು ಮೊಟ್ಟೆ ಹಾಕಾಯಿತು. ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೋತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಮನೇಲೇ ಮಾಡ್ಕೊಂಡಿರೋದು. ಸೊ ನೀವು ಸಹ ಟೈಮ್ ಸಿಕ್ಕಿದಾಗ ಮನೆಯಲ್ಲೇ ಮಾಡಿಕೊಂಡು ಅದನ್ನೇ ಯೂಸ್ ಮಾಡಿ. ಈ ಥರ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ವೆನಿಗಾರ್ ಹಾಕ್ತಾಯಿದ್ದೀನಿ. ಲೆಮನ್ನು ಬೇಕಾದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ವೆನಿಗಾರ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೋಬೇಕು, ಟರ್ಮರಿಕ್ ಪೌಡರ್. ನಾನಿಲ್ಲಿ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನೀಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಕೋಆರ್ಡಿನೇಟ್ ಪೌಡರ್. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಸಹ ನಾನೇ ಮನೇಲಿ ಮಾಡ್ಕೊಂಡಿರೋದು ಪೌಡರ್. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಚಿಲ್ಲಿ ಪೌಡರ್. ನಾನಿಲ್ಲಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ಖಾರ ಇದೆ ಹಾಗಾಗಿ. ಈಗ ಮತ್ತೆ ಇದರಲ್ಲಿ ನಾನು ಜೀರಾ ಪೌಡರು ಮತ್ತು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಎರಡೂ ಹಾಕಿದ್ದೀನಿ. ಹಾಗೆ ಇಲ್ಲಿ ಕಬಾಬ್ ಪೌಡರ್ನ ನಾನು ಹಾಕೋತಾ ಇದ್ದೀನಿ. ಕಬಾಬ್ ಪೌಡರ್ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟು ಒಂದು 3-4 ಸ್ಪೂನು, ಹಾಗೆ ಕಾರ್ನ್ಫ್ಲೋರ್ ಒಂದು 3-4 ಸ್ಪೂನ್ ಹಾಕ್ಕೊಂಡ್ರೆ ನಡೆಯುತ್ತೆ. ಏನಾದರೂ ನಿಮ್ಮ ಹತ್ರ ಕಬಾಬ್ ಪೌಡರ್ ಮಿಕ್ಸಿಂಗಿಗಿಲ್ಲ ಅಂತ ಅಂದರೆ ಆ ಥರ ಹಾಕ್ಕೋಬೋದು. ಸೊ ಇದಿಷ್ಟನ್ನು ಈಗ ಕಲಿಸ್ಕೋಬೇಕು. ಇದಕ್ಕೆ ಮತ್ತೆ ನಾವಿಲ್ಲಿ ಸ್ವಲ್ಪ ಮೊಸರು ಸೇರಿಸ್ಕೋಬೇಕು, ಇದು ಸ್ವಲ್ಪ ಮಿಕ್ಸಿಂಗ್ ಆಗಲಿ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹಾಗೆ ಮಿಕ್ಸ್ ಮಾಡಬೇಕು. ಇದನ್ನು ಈ ಥರ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಮೊಸರು ಹಾಕೋತೀನಿ ನಾನು ಇದಕ್ಕೆ. ನೀವಿಲ್ಲಿ ನೀರೆಲ್ಲ ಏನೂ ಸೇರಿಸೋದಕ್ಕೆ ಹೋಗಬೇಡಿ. ಇನ್ ಕೇಸ್ ಗಟ್ಟಿಯಾಗಿತ್ತು ನಿಮಗೆ ಇದು ಕಲಸಿರೋ ಮಿಶ್ರಣ ಅಂತ ಅಂದರೆ ನೀವು ಈ ಥರ ಸ್ವಲ್ಪ ಕರ್ಡ್ ಹಾಕ್ಕೋಬೋದು, ಮೊಸರು ಸೇರಿಸ್ಕೊಬೋದು. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಕನ್ ಹಾಕ್ಬಿಟ್ಟು ಮಿಕ್ಸಿಂಗ್ ಮಾಡೋಣ. ನೋಡಿ ಇವಾಗ ಈ ಥರ ಆಗಬೇಕು. ಈ ಥರ ಬಂದಮೇಲೆ ಚಿಕನ್ ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಾಯಿತು. ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದು 15 ಮಿನಿಟ್ಸು. ಆ 15 ಮಿನಿಟ್ಸ್ ಗ್ಯಾಪಲ್ಲಿ ನಾವು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇದನ್ನು ನಾವು ಬಿರಿಯಾನಿ ಆದ ನಂತರ ಕುಕ್ಕರ್ ವಿಷಲೆಲ್ಲ ಮುಗಿಯುತ್ತಲ್ಲ, ಅದು ತಣ್ಣಗಾಗಕ್ಕಿರುತ್ತಲ್ಲ, ಆ ಟೈಮಲ್ಲಿ ನಾವು ಕರೆದ್ರೆ ಆಗುತ್ತೆ. ಈಗ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಕುಕ್ಕರಲ್ಲಿ ತುಂಬ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಚಕ್ಕೆ, ಲವಂಗ ಮತ್ತು ಮಸಾಲದು ಫ್ಲವರು ಎಲ್ಲ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಚಕ್ಕೆ ಹಾಕುತ್ತಾ ಇದ್ದೀನಿ, ಹಾಗೆ ಫ್ಲವರ್ ಹಾಕಿದ್ದೀನಿ ಒಂದು. ತುಂಬ ಬೇಗ ಈಸಿಯಾಗಿ ಮಾಡ್ಬೋದು, ಒಂದು ಸತಿ ಟ್ರೈ ಮಾಡಿ ನಮ್ಮ ರೆಸಿಪಿನ. ಈಗ ಲವಂಗ ಹಾಕಿದ್ದೀನಿ ಒಂದು 4, ಹಾಗೆ ಒಂದು ಮರಾಠಿ ಮೊಗ್ಗು. ಮತ್ತು ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ. ಇದು ಪಲಾವಿಂದ ಎಲೆ, ಅಂದರೆ ಇದು
ಹಳ್ಳಿಯಲ್ಲೆಲ್ಲ ಸಿಗುತ್ತಲ್ಲ ಅದು. ನಿಮ್ಮ ಹತ್ರ ರೆಡಿಮೇಡ್ ಪ್ಯಾಕೆಟಲ್ಲಿರೋದು ಸಿಗುತ್ತಲ್ಲ ಅದಿದ್ರೂ ಹಾಕ್ಕೋಬೋದು. ನಾನು ಇದು ಊರಿಂದ ತಂದಿದ್ದೆ, ಸೊ ಹಾಗಾಗಿ ಇದನ್ನು ಹಾಕ್ಕೋತಾ ಇದ್ದೀನಿ. ಸ್ಮೆಲ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು. ಸೊ ಇದಿಷ್ಟು ಲೈಟಾಗಿ ಬಾಯ್ಲ್ ಆಗಲಿ. ತುಂಬ ಉರಿನ ಜೋರಾಗಿ ಇಟ್ಕೋಬೇಡಿ. ಇದು ಆನಿಯನ್ ಹಾಕ್ತೀವಲ್ಲ, ಆನಿಯನ್ ಹಾಕ್ತಾವಾಗ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಒಂದು 4 ಮಿನಿಟ್ಸ್ ಆದರೂ ನೀಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ. ನೀವು ಉರಿ ಜಾಸ್ತಿ ಇಟ್ಬಿಟ್ಟು ಫ್ರೈ ಮಾಡಿದರೆ ಅದು ಟೇಸ್ಟೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಪೇಷನ್ಸಿಂದ ಸ್ವಲ್ಪ ನಿಧಾನಕ್ಕೆ ಈ ಥರನೇ ಫ್ರೈ ಮಾಡ್ಕೋಬೇಕು. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ಹಸಿಮೆಣಸಿನ್ಕಾಯಿ 2 ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ಈರುಳ್ಳಿ ಈ ಹದಕ್ಕೆ ಬಂದಿರಬೇಕು. ಸೊ ಈಗ ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. ಟೊಮೊಟೊ ಹಣ್ಣು ನಾನಿಲ್ಲಿ ಉದ್ದುದ್ದ ಕಟ್ ಮಾಡಿದ್ದೀನಿ. ನೀವು ಸಹ ಹೀಗೆ ಮಾಡ್ಕೊಳ್ಳಿ, ಇದೇ ಥರನೇ ಇರಲಿ. ಹೀಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ಇದಿಷ್ಟನ್ನು ನೀಟಾಗಿ ಒಂದು ಸತಿ ಫ್ರೈ ಮಾಡ್ಕೋಬೇಕು. ಈ ಥರ ಮಿಕ್ಸಿಂಗ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೋಣ, ಸಾಲ್ಟ್ ಹಾಕೋಣ ರುಚಿಗೆ ತಕ್ಕಷ್ಟು. ನೀವು ಬೇಕಿದ್ರೆ ಆಮೇಲೆ ನೋಡ್ಕೊಂಡು ಮತ್ತೆ ಹಾಕ್ಬೋದು. ಈಗ ನಾನಿಲ್ಲಿ ಒಂದು 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋತೀನಿ ಇದಕ್ಕೂ, ಅರಿಶಿನದ ಪುಡಿ. ಹಾಗೆ ಇದನ್ನ ಒಂದು ಸತಿ ಮಿಕ್ಸ್ ಮಾಡ್ತೀನಿ ಈ ಥರ ಎಲ್ಲ. ಸೊ ನೋಡ್ಕೊಳ್ಳಿ, ಫಸ್ಟಿಂದ ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ, ಇಲ್ಲಾಂದರೆ ಮತ್ತೆ ಚೆನ್ನಾಗಿ ಬಂದಿರಲಿಲ್ಲ ಅಂತ ಹೇಳಬೇಡಿ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ. ಈಗ ನಾನು ಇದಕ್ಕೆ ಇಲ್ಲಿ ಜೀರಾ ಪೌಡರು ಹಾಗೆ ಮತ್ತು ಗರಂ ಮಸಾಲ ಮತ್ತು ಚೂರು ಇಲ್ಲಿ ಏನಂದರೆ ಇದು ಸೋಂಪು ಪೌಡರ್ ಬರುತ್ತಲ್ಲ ಅದು, ನಾನು ಸೋಂಪು ಕಾಳನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದು. ಈಗ ಮತ್ತೆ ನಾನಿಲ್ಲಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರು ನಾನಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಈಗ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಪೌಡರ್ನೂ ಸಹ ಚೂರು ಹಾಕೋಣ. ಇದೆರಡು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಈ ಥರ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದರೆ ತಳ ಇಟ್ಬಿಡುತ್ತೆ. ಇವಾಗ ಇದಕ್ಕೆ ನಾನು ಇಲ್ಲಿ ಬಿರಿಯಾನಿ ಮಸಾಲಾನ 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಈ ಥರ. ಚಿಕನ್ ಮಸಾಲನೂ ಚೂರು ಹಾಕ್ಕೋಬೇಕು, ಹಾಗೆ ಬಿರಿಯಾನಿ ಮಸಾಲನೂ ಒಂಚೂರು ಸೇರಿಸ್ಕೋಬೇಕು. ಉರಿ ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಳಿ, ಜೋರಾಗಿ ಇಟ್ಕೋಬೇಡಿ, ತಳ ಹಿಡಿಯುತ್ತೆ. ಈ ಥರ ನೀಟಾಗಿ ಮಿಕ್ಸಿಂಗ್ ಮಾಡಿಕೊಂಡು, ಮತ್ತು ನಾನು ಇಲ್ಲೊಂದು ವಿಡಿಯೋ ಪಾಸ್ ಆಗಿತ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ನಾನು ಸಹ ಇಲ್ಲಿ ಹಾಕಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ, ಅಂದರೆ ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ವಿಡಿಯೋ ಪಾಸ್ ಆಗಿತ್ತು, ಯಾವುದೋ ಕಾಲ್ ಬಂದು, ಸೊ ಹಾಗಾಗಿ ವಿಡಿಯೋದಲ್ಲಿ ಬಂದಿಲ್ಲ. ಹಾಗೆ ಈಗ ಚಿಕನ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಮರಿಬೇಡಿ, ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ಜಜ್ಜಿರೋದನ್ನು ಸಹ ಹಾಕೋಬೋದು. ಇದಿಷ್ಟನ್ನು ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೂ ಸಹ ಲಿಂಬೆಹಣ್ಣು ಮತ್ತು ಮೊಸರು ಹಾಕ್ಕೋಬೇಕು. ನಾನು ತೋರಿಸ್ತೀನಿ ಯಾವಾಗ ಹಾಕಬೇಕು ಅಂತ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, ಅಂದರೆ ಚಿಕನ್ಗೆಲ್ಲ ನೀಟಾಗಿ ಉಪ್ಪು ಹಿಡಿಬೇಕು ಅಲ್ಲ, ಅದಕ್ಕೋಸ್ಕರ ಮತ್ತೆ ನಾನಿಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ ಮತ್ತು ಲಿಂಬೆಹಣ್ಣು ಮತ್ತು ಮೊಸರು ಹಾಕ್ಬಿಟ್ಟು ಇವಾಗ ಸ್ವಲ್ಪ ನೀಟಾಗಿ ತಿರುಗಿಸ್ಕೊಂಬಿಡೋಣ ಇದನ್ನು. ದೊಡ್ಡದು ಲಿಂಬೆಹಣ್ಣು ಆದರೆ ಅರ್ಧನೇ ಸಾಕು, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲ್ಗಡೆ ನೀವು ಕ್ವಾಂಟಿಟಿ ತೊಗೋಬೇಕಾಗತ್ತೆ ಎಲ್ಲನೂ. ಈಗ ನಾನು ಇದಕ್ಕೆ ನೆನೆಸಿಟ್ಟಿರುವಂತಹ ರೈಸ್ ಹಾಕ್ತಾಯಿದ್ದೀನಿ, ಅಂದರೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇವಾಗ ನೀರು ಎಷ್ಟು ಬೇಕು, ಹಾಗೆ ನಾವು ಎಷ್ಟು ಲೋಟ ಅಕ್ಕಿ ಹಾಕ್ಕೋಬೇಕು ಅಂತ ಎರಡೂ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಅನ್ನಕ್ಕೆ ಹಾಕ್ದಷ್ಟೇ
ನೀರಿನ ಪ್ರಮಾಣನ ಇದಕ್ಕೆ ಸೇರಿಸ್ಕೋಬಾರ್ದು. ಅಂದರೆ 1 ಗ್ಲಾಸಿಗೆ 2 ಲೋಟ ಆ ಥರ ಹಾಕಬೇಡಿ. ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಹಾಕ್ಕೋಬೇಕು, ಇಲ್ಲಾಂದರೆ ಮೆದುಗಾಗ್ಬಿಡತ್ತೆ. ನೋಡ್ತಿದ್ದೀರಲ್ಲ, ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಮತ್ತೊಂದು ಸತಿ ನೀಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ 1 ರೌಂಡು ತಿರ್ಗ್ಸೋಣ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹೊಡಿಸ್ಬೇಕು. ತುಂಬ ಫಾಸ್ಟಾಗಿ ತುಂಬ ಈಸಿಯಾಗಿ ಯಾರಾದರೂ ಬಂದರು ಅಂದರೆ ನೀವು ಮಸಾಲೆ ಎಲ್ಲ ಮಾಡಿಕೊಂಡು ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಹಾಕೋದಕ್ಕಿಂತ ಈ ಥರ ದಿಢೀರಂತ ಮಾಡ್ಕೋಬೋದು. ಸೊ ನಾನಿಲ್ಲಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ವಿಷಲ್ ಹೊಡಿಸ್ತೀನಿ. ಸೊ ಈಗ ಇದು ವಿಷಲ್ ಆಗಿದೆ, ಇದು ತಣ್ಣಗಾಗಬೇಕು. ಸೊ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ತಣ್ಣಗಾಗೋವರೆಗೂ. ಯಾಕಂದರೆ ಈಗ ಬಿಸಿ ಇರ್ತಾನೆ ನಾವು ಇದು ಓಪನ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಅದು ತಣ್ಣಗಾಗಲಿ. ಆ ಗ್ಯಾಪಲ್ಲಿ ನಾವೀಗ ಕಬಾಬ್ ಕರ್ಕೊಂಬಿಡೋಣ. ಸೊ ಇಲ್ಲಿ ಸ್ವಲ್ಪ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಬಾಬ್ನ ಫ್ರೈ ಮಾಡ್ತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಬಾಬ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಎಲ್ಲ ಮಾಡಿಟ್ರೆ ಆಮೇಲೆ ತಣ್ಣಗಾಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ತಿನ್ನಬೇಕಾದ್ರೇ ಬಿಸಿ ಬಿಸಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ. ಸೊ ಆ ವಿಷಲ್ ಹೋಗೋ ಗ್ಯಾಪಲ್ಲಿ ನಾವು ಈ ಥರ ಮಾಡ್ಕೋಬೋದು. ಹಾಗೆಯೇ ಇದು ಸಹ ನಾವು ಸ್ಟಾರ್ಟಿಂಗಲ್ಲಿ ಮಿಕ್ಸಿಂಗ್ ಮಾಡ್ಕೊಂಡಾದಮೇಲೆ ಇದು ತಟ್ಟಂತ ಮಾಡೋದಕ್ಕಾಗಲ್ಲ, ಒಂದು 15 ಮಿನಿಟ್ಸ್ ಆದರೂ ಬೇಕಲ್ಲ, ಇಲ್ಲ ಅರ್ಧ ಗಂಟೆನಾದರೂ ಇಡಬೇಕಾಗತ್ತೆ. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದ ಗ್ಯಾಪಲ್ಲಿ ಬಿರಿಯಾನಿ ಮಾಡೋದು ನಿಮಗೆ ತೋರಿಸಿದ್ದೀನಿ. ಸೊ ಈ ಥರ ಕಬಾಬ್ನ ನೀವು ನೀಟಾಗಿ ಕರೀರಿ ಎಣ್ಣೆ ಬಿಸಿಗಾದ್ಮೇಲೆ. ಸೊ ಇವಾಗ ಇದು ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೀಟಾಗಿ ಎಲ್ಲ ಬೆಂದಿದೆ. ಈ ಥರ ನೀಟಾಗಿ ಬೇಯಿಸ್ಕೋಬೇಕು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು. ತುಂಬ ಹೈ ಫ್ಲೇಮಲ್ಲಿ ಅಂದರೆ ಬೇಗ ಸುಟ್ಟೋಗ್ಬಿಡತ್ತೆ. ನಾನಿಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಹೋಗಲಿ ಅಂತ. ಈಗ ಇಲ್ಲಿ ಕುಕ್ಕರ್ ಸಹ ವಿಷಲ್ದು ಹೀಟ್ ಕಮ್ಮಿ ಆಗಿದೆ. ಈಗ ಕುಕ್ಕರ್ ಮುಚ್ಚಳ ತೆಗೆದು ನೋಡ್ಬೋದು, ಕಬಾಬ್ ನೋಡ್ತಿದ್ದೀರಲ್ಲ ಹೇಗೆ ಚೆನ್ನಾಗಿ ಬೆಂದಿದೆ ಅಲ್ಲ. ಈಗ ಕುಕ್ಕರ್ದು ಮುಚ್ಚಳ ತೆಗೆದು ತೋರಿಸ್ತೀನಿ. ಈಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಸ್ಮೆಲ್ಲು ತುಂಬ ಚೆನ್ನಾಗಿದೆ, ಬಿಸಿಯಾಗಿದೆ. ಸೊ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರೂ ಸಹ ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ನೂ ವಾಚ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ತಿಳಿಸ್ತೀನಿ. ಹಾಗೆ ಈಗ ಬೇರೆ ವಿಡಿಯೋಗಳ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.